ಗೆಳೆಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ತಂತ್ರಜ್ಞಾನದಲ್ಲಿ ನಡೆದ ಒಂದಿಷ್ಟು ವಿಚಿತ್ರ ಸಂಗತಿಗಳು, ಅವುಗಳನ್ನು ಕೇಳಿದರೆ ನಿಮಗೆ ತುಂಬಾ ಶಾಕ್ ಆಗುತ್ತೆ. ಅಂತಹ ಒಂದು ಸಂಗತಿಗಳು, ಅವುಗಳಲ್ಲಿ ಒಂದಾದ ಪ್ರಪಂಚದ ಮೊಟ್ಟ ಮೊದಲ ಫೋನ್ ಚಾರ್ಜ್ ಮಾಡಲು ಎಷ್ಟು ಗಂಟೆ ಬೇಕಾಗಿತ್ತು ಗೊತ್ತಾ? ಹಾಗೆ ಪ್ರಪಂಚದ ಮೊಟ್ಟ ಮೊದಲ ರೋಬೋಟ್ ಹೇಗೆ ಕಾಣುತ್ತಿತ್ತು ಗೊತ್ತಾ? ಹೀಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಮತ್ತೆ ತಡ, ಈಗಲೇ ವಿಡಿಯೋ ಶುರು ಮಾಡೋಣ. ಗೆಳೆಯರೇ, ನೀವೀಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ರೋಬೋಟ್ ಹೇಗೆ ಇತ್ತು ಮತ್ತು ಹೇಗೆ ಕಾಣುತ್ತಿತ್ತು ಅಂತ ನೋಡಬೇಕಂತ ಆಸೆ ಇದೆಯಾ? ಹಾಗಾದರೆ ನಾನೀಗ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಪ್ರಪಂಚದ ಮೊದಲ ಒಂದು ರೋಬೋಟ್ ಈ ಥರ ಕಾಣುತ್ತಿತ್ತು. ಹಾಗೂ ನಿಮಗಿದು ಗೊತ್ತಾ, ಭಾರತದಲ್ಲಿ ಅತ್ಯಂತ ಬೆಲೆ ಬಾಳುವ ಸೆಲೆಬ್ರಿಟಿ ಯಾರು ಅಂತ ಗೆಸ್ ಮಾಡಿ. ಓಕೆ, ಈಗ ನಾನೇ ಹೇಳ್ಬಿಡ್ತೇನೆ. ಇವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? $200 ಮಿಲಿಯನ್ ಜಾಸ್ತಿ ಇದೆ. ಅವರೇ ವಿರಾಟ್ ಕೊಹ್ಲಿ. ಮತ್ತು ಅದೇ ರೀತಿ ಸೆಕೆಂಡ್ ಪ್ಲೇಸ್ನಲ್ಲಿ ಅಕ್ಷಯ್ ಕುಮಾರ್ ಮತ್ತು ಥರ್ಡ್ ಪ್ಲೇಸ್ನಲ್ಲಿ ರಣವೀರ್ ಸಿಂಗ್ ಇದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಯೂಟ್ಯೂಬ್ 2005ರಲ್ಲಿ ಬಂದಿತ್ತು ಮತ್ತು 2006ರಲ್ಲೇ 5 ಕೋಟಿ ಬಳಕೆದಾರರನ್ನು ಇದು ಪಡೆದುಕೊಂಡಿತ್ತು. ಅದೇ ರೀತಿಯಲ್ಲಿ 2012ರಲ್ಲಿ 80 ಕೋಟಿಯಷ್ಟು ಯೂಸರ್ಸನ್ನು ಗಳಿಕೆ ಮಾಡಿತ್ತು. ಮತ್ತು 2013ರಲ್ಲಿ 100 ಕೋಟಿಯಷ್ಟು ಯೂಸರ್ಸ್ ಆದರು. ಮತ್ತು ಈಗ 2021ರಲ್ಲಿ 200 ಕೋಟಿ ಅಂದರೆ 2 ಬಿಲಿಯನ್ನಷ್ಟು ಯೂಸರ್ಸ್ ಅನ್ನು ಯೂಟ್ಯೂಬ್ ಈಗ ಹೊಂದಿದೆ. ಈಗ ಅದರಲ್ಲಿ ನಾವು ಕೂಡ ಇದ್ದೀವಿ. ಮತ್ತು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಹಾರ್ಡ್ ಡ್ರೈವ್, ಅದೇ ರೀ ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ ಸ್ಟೋರ್ ಮಾಡೋಕ್ಕೆ, ಅದೇ ಹಾರ್ಡ್ ಡ್ರೈವ್. ಅದರಲ್ಲೂ SSDದು ಗರಿಷ್ಠ ಎಷ್ಟು ಸ್ಟೋರೇಜ್ ಇದೆ ಗೊತ್ತಾ? 60 ಟೆರಾಬೈಟ್ ಅಷ್ಟು ಇದೆ. ಇದು ಭಾಳ ಜಾಸ್ತಿನೇ ಇದೆ. ನೀವು ವರ್ಷ ಪೂರ್ತಿ ಸ್ಟೋರೇಜ್ ಮಾಡಿದರೂ ಇದರಲ್ಲಿ ಅರ್ಧನೂ ತುಂಬಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಟೋರೇಜ್ ಇದೆ ಇದು. ಮತ್ತು ಪ್ರಪಂಚದ ಮೊಟ್ಟ ಮೊದಲ ಫೋನನ್ನು ಚಾರ್ಜ್ ಮಾಡಲು ಎಷ್ಟು ಸಮಯ ಬೇಕಾಗುತ್ತಿತ್ತು ಗೊತ್ತಾ? ನಾನೀಗ ತುಂಬಾ ಹಳೆಯದಾಗಿರುವ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈಗಿನ ಫೋನ್ಗಳಲ್ಲ. ಹಾಗಾದರೆ ಆ ಒಂದು ಸಮಯ ಎಷ್ಟು ಆಗುತ್ತಿತ್ತು ಗೊತ್ತಾ? ಪ್ರಪಂಚದ ಮೊದಲ ಫೋನನ್ನು ಚಾರ್ಜ್ ಮಾಡಲು 10 ಗಂಟೆ ಸಮಯ ಬೇಕಾಗಿತ್ತು. ಮತ್ತು ಅದರ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಗೊತ್ತಾ? ಬರೀ ಅರ್ಧ ಗಂಟೆ. ಅಂದರೆ 10 ಗಂಟೆಯವರೆಗೂ ಚಾರ್ಜ್ ಮಾಡಿ ಅರ್ಧ ಗಂಟೆ ಮಾತ್ರ ಬಳಸಿ. ಆದರೆ ಇವತ್ತು ಅದರ ಉಲ್ಟಾ ಆಗಿದೆ. ನೀವು ಅರ್ಧ ಗಂಟೆ ಫೋನ್ ಚಾರ್ಜ್ ಮಾಡಿ 10 ಗಂಟೆ ಬೆಳೆಸಿ. ಇದಕ್ಕೆಲ್ಲ ಕಾರಣ ಟೆಕ್ನಾಲಜಿ. ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಇವತ್ತಿಗಿಷ್ಟೇ ಗೆಳೆಯರೆ, ನಾನು ಅಂದ್ಕೊಳ್ತೀನಿ ನಿಮಗೆ ಈ ಒಂದು ಟೆಕ್ನಾಲಜಿಯ ಫ್ಯಾಕ್ಟ್ಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ನಿಮಗೆ ಇಷ್ಟ ಆದರೆ ಈಗಲೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಬೇರೆಯವರು ಸಹ ಇದ್ರ ಬಗ್ಗೆ ತಿಳಿದುಕೊಳ್ಳಿ. ಅವ್ರಿಗೂ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ನಾಲೆಜ್ ಬರುತ್ತೆ. ಅದಕ್ಕೆ ಈಗಲೇ ಶೇರ್ ಮಾಡಿ ಎಲ್ಲರಿಗೂ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೆ ಲೈಕ್ ಮಾಡಿ. ಮತ್ತಿಂದ ಒಳ್ಳೆಯ ವಿಡಿಯೋಗಳನ್ನು ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ವಿಡಿಯೋ ಹೇಗಿತ್ತು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.